ಕೆಂಪವಾಡ್ ಸಕ್ಕರೆ ಕಾರ್ಖಾನೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಧ್ವಜಾರೋಹಣ ನೆರವೇರಿಸಿದ ಶ್ರೀಮಂತ್ ಪಾಟೀಲ್. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಶನಿವಾರ ದಿನಾಂಕ 15ರಂದು ಕಾಗವಾಡ ತಾಲೂಕಿನ ಕೆಂಪವಾಡದ ಅಥಣಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ತಿರಂಗಾ ಧ್ವಜ ಇವತ್ತೇನು ನಾವು ಹಸಿದೀವಿ, ಆ ಬರೇ ಒಂದು ಅರವಿದ ಒಂದು ತುಕಡೆ ಅಲ್ಲ. ಆ ತಿರಂಗಾ ಧ್ವಜ ಅಂದ್ರೆ ಅದರಲ್ಲಿ ನಾನು ಎಷ್ಟೋ ದೇಶದ ಧ್ವಜ ನೋಡೀನಿ, ಎಷ್ಟೋ ಧ್ವಜ ನೋಡೀನಿ. ಒಂದು ಸುಂದರ ಮತ್ತು ಅರ್ಥಪೂರ್ಣವಾದ ಯಾರದೇ ಈ ಧ್ವಜ ಇದ್ರ ನಮ್ಮ ಭಾರತೀಯ ತಿರಂಗಾ ಧ್ವಜ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಈ ತಿರಂಗಾ ಧ್ವಜದಲ್ಲಿ ಭಗವಾ ಕೇಸರಿ ರಂಗ ಐತಿ. ಆ ಬಣ್ಣಂದ್ರ ತ್ಯಾಗ ಮತ್ತು ಧೈರ್ಯದ ಪ್ರತೀಕ ಐತಿ. ತ್ಯಾಗ ಮತ್ತು ಧೈರ್ಯ. ಅದೇ ರೀತಿ ಆ ಬಿಳಿ ಏನ್ ಕಲರ್ ಐತಿ, ಬಿಳಿ ಬಣ್ಣ, ಅದು ಬರೇ ಶಾಂತಿಯ ಪ್ರತೀಕ ಐತಿ. ನಮ್ಮ ದೇಶದ ಶಾಂತಿ ಅಲ್ಲ, ನಾವು ಎಲ್ಲ ಭಾರತೀಯರು ಶಾಂತಿ ಪ್ರಿಯರು. ಇಡೀ ಜಗತ್ತಲ್ಲಿ ವಿಶ್ವದಲ್ಲಿ ಶಾಂತಿ ಇರಬೇಕಂತೇಳಿ ವಿಚಾರದವರು ನಾವು ಭಾರತೀಯರು. ಅದರ ಪ್ರತೀಕವಾಗಿ ಆ ಬಿಳಿ ಬಣ್ಣದ ನಾವು ಪಟ್ಟಿಯಲ್ಲಿ ಹಚ್ಚಿದೀವಿ. ಅದರ ಜೊತೆಯಲ್ಲಿನ ಆ ಕೆಳಗೆ ನಮ್ದು ಬಣ್ಣ ಐತಿ. ಹಸಿರು ಬಣ್ಣ ಅಂದ್ರ ನಮ್ಮ ರೈತರದ ಬಣ್ಣ. ನಮ್ಮ ಈ ಸಮೃದ್ಧಿ, ನಮ್ಮ ದೇಶದಲ್ಲಿ ಏನು ಸಮೃದ್ಧಿ ಆಗ್ಬೇಕಾಗೈತಿ, ಆ ಸಮೃದ್ಧಿ ಪ್ರತೀಕ ಅಂದ್ರ ಆ ಹಸಿರು ಬಣ್ಣ ಐತಿ. ಅದು ಇಂಥ ಒಂದು ತಿರಂಗಾ ಧ್ವಜದಲ್ಲಿ ಅದೇನು ನೋಡುವ ಒಂದು ಚಕ್ರ ಐತಿ. ಆ ಅಶೋಕ್ ಚಕ್ರ ಅಂದ್ರ ಈ ಗತಿ ಒಂದ ಜಾಗದಲ್ಲಿ ಇದ್ರ ಯಾವ್ದೂ ಅಭಿವೃದ್ಧಿ ಆಗಂಗಿಲ್ಲ, ಕೊಳಕ್ ಹೋಗ್ಬೇಕು. ಯಾವತ್ತೂ ಗತಿಮಾನ ಇರಬೇಕು ನಮ್ಮ ದೇಶ. ಇನ್ನು ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕರು ಮಾತನಾಡಿದರು. या ठिकाणी उपस्थित असलेले ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಪುರಸ್ಕಾರ ಆದಂತಹ ಸಕ್ಕರೆ ಉದ್ಯಮ ಗೌರವ ಪುರಸ್ಕಾರ ಅವರಿಗೆ ನಮ್ಮ ಕರ್ನಾಟಕದ ಮೊದಲ ಬಾರಿಗೆ ಅವರಿಗೆ ಲಭಿಸಿದೆ. ಆದ ಕಾರಣ ನಾನು ತಮ್ಮಂದೆ ಅತಿ ಆನಂದವಾಗಿ ಎಲ್ಲರಿಗೂ ನಾನು ಈ ವಿಷಯ ಮಂಡಿಸ್ತಾ ಎಲ್ಲರೂ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಿಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ. ಅದೇ ಪ್ರಕಾರ ಈ ವೇದಿಕೆ ಮೇಲೆ ನಮ್ಮ ಈ ಸಂದರ್ಭದಲ್ಲಿ ಅಥಣಿ ಶುಗರ್ಸ್ ಕಾರ್ಖಾನೆಯ ಸೆಕ್ಯೂರಿಟಿ ವಿಭಾಗ ಹಾಗೂ ಕೆಂಪವಾಡ ನ್ಯೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ನಡೆಯಿತು. ಅವರಿಗೂ ನಾನು ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸೆಕ್ಯೂರಿಟಿ ವಿಭಾಗದವರು ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಕರೆದುಕೊಂಡು ಬಂದು ಮುಂದಿನ ಕಾರ್ಯಕ್ರಮ ನೆರವೇರಿಸಬೇಕಂತ ಕೇಳಿಕೊಳ್ಳುತ್ತಾ ಎಲ್ಲರೂ ಚಪ್ಪಾಳೆ ಮುಖಾಂತರ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಬೇಕು. ಇವತ್ತಿನ 80ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮ ಮುಖ್ಯ ಅತಿಥಿಗೆ ಆಗಮಿಸಿದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಶ್ರೀಮಂತ ಪಾಟೀಲ್ ಅವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ ಸೆಕ್ಯೂರಿಟಿ ವಿಭಾಗದವರು ವೇದಿಕೆ ಮೇಲೆ ಕರೆದುಕೊಂಡು ಮುಂದಿನ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಬೇಕಂತ ವಿನಂತಿಸಿಕೊಳ್ತಾರೆ. ಎಲ್ಲ ನಮ್ಮ ಹಿಂದೆ ಬರ್ತಂತ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳು ಬೇಗನೆ ಬರಬೇಕು. ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ದಯಮಾಡಿ ಸೆಕ್ಯೂರಿಟಿ ವಿಭಾಗದವರು ಎಲ್ಲರನ್ನು ಮುಂದೆ ಕಳಿಸಬೇಕು. ಹಿಂದೆ ಬರ್ತಂತ ನಮ್ಮ ಕಾರ್ಮಿಕ ಬಂಧುಗಳನ್ನು ಬೇಗ ಬಂದು ವೇದಿಕೆ ಮುಂಭಾಗದಲ್ಲಿ ನಿಂತುಕೊಳ್ಳಬೇಕು. ನಂತರ ಕೆಂಪವಾಡ್ ನ್ಯೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಹಾಗೂ ಕಾರ್ಖಾನೆಯ ಕಾನ್ವೆಂಟ್ ಶಾಲೆಯ ಪುಟಾಣಿ ಮಕ್ಕಳಿಂದ ದೇಶಭಕ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು.
ಕಾರ್ಯಕ್ರಮದಲ್ಲಿ ಕೆಂಪವಾಡ್ ಹಾಗೂ ಶಿನಾಳ ಶಾಲೆಗಳಲ್ಲಿ ವಿವಿಧ ಸಾಧನೆಗೈ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. 28% ಮಾರ್ಕ್ಸ್ನಲ್ಲಿ ಮೂರನೇ ರ್ಯಾಂಕ್ 95.52% ಪಡೆದುಕೊಂಡಿರ್ತಾರೆ. ಅದೇ ಪ್ರಕಾರ ಎರಡನೇದಾಗಿ ಲಕ್ಷ್ಮೀ ಮಲ್ಲಪ್ಪ ಶೆಮ್ಡಿ 95.52% ಪಡೆದಿರ್ತಾರೆ. ಸಾಂಬೋಜಿ ಅವರು ಸಹ 95.52 ಪಡೆದುಕೊಂಡಿರ್ತಾರೆ. ನನ್ನ ಮಾನ್ಯ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತೇನೆ. ಜ್ಯೋತಿಬಾ ಫುಲೆ ವಿದ್ಯಾಲಯ ಸಿನಾಳ್ ಈ ಶಾಲೆಯಲ್ಲಿ 25-26ನೇ ಸಾಲಿನಲ್ಲಿ SLCಯಲ್ಲಿ ವಿದ್ಯಾರ್ಥಿ ಸಿಮಿತಾ ಪ್ರಕಾಶ್ ಸಾವಂತಿಗಳು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. ಅವರಿಂದ ಪಡೆದುಕೊಳ್ಬೇಕು. ಅದೇ ಪ್ರಕಾರ ಮಹಾರಾಷ್ಟ್ರ ಸ್ಟೇಟ್ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ 11ನೇ ರ್ಯಾಂಕ್ ಸ್ಟೇಟ್ 11ನೇ ರ್ಯಾಂಕ್ ಪಡೆದುಕೊಂಡದ್ದು ಹೆಮ್ಮೆಯ ವಿಷಯ. ಅದಕ್ಕಾಗಿ ಅವಳನ್ನು ನಮ್ಮ ಕಾರ್ಖಾನೆ ವತಿಯಿಂದ ಸತ್ಕರಿಸ್ತಾ ಇದ್ದೇವೆಯಿಂದ ಸತ್ಕೊಂಡು ಮಹಾರಾಷ್ಟ್ರ 11ನೇ ರ್ಯಾಂಕ್ ಪಡೆದು ದಯಮಾಡಿ ಎಲ್ಲ ವಿದ್ಯಾರ್ಥಿ ಇನ್ನೊಂದು ಸ್ವಲ್ಪ ಕಾರ್ಯಕ್ರಮ ಇದೆ, ಮುಗಿಬಾರ್ದು, ಎದ್ದು ಹೋಗಬಾರ್ದು. ಇದನ್ನಂತ ಬಂದು ಸಾಲಿನಲ್ಲಿ ಬಂದು ತಮ್ಮ ಕೊಂಡು ಹೋಗಬೇಕು. ಈ ಕಾರ್ಯಕ್ರಮ ಆದ ನಂತರ ವಂದನಾರ್ಪಣೆ ಕಾರ್ಯಕ್ರಮ ಎಲ್ಲರೂ ಶಾಂತಿ ಕಾರ್ಯಕ್ರಮ ಅಲ್ಪವಾಗ್ತೇನೆ. ಈಗೆಲ್ಲ ಒಂದು ಗ್ರೂಪ್ ಅಂತ ತೆಗೆದುಕೊಳ್ಳಿ. ಬರ್ರಿ. ನಮ್ಮ ಕಾರ್ಖಾನೆಯ ಪ್ರೀ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಚಿಕ್ಕಮಕ್ಕಳು ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಖಾನೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು, ಕೆಂಪವಾಡ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕ ಬಂಧುಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತಾರದಾಳೆ.